ದ ಫೆಡರಲ್ ಕರ್ನಾಟಕದ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಚಂದ್ರಪ್ಪ. ಇವತ್ತು ಸಂಚಾರ ದಟ್ಟಣೆ ವಿಚಾರದಲ್ಲಿ ಬೆಂಗಳೂರು ಜಗತ್ತಿನಲ್ಲಿ ಒಂಥರ ಕುಖ್ಯಾತಿ ಪಡ್ಕೊಂಡಿದೆ. ಸಂಚಾರ ದಟ್ಟಣೆಗೆ ಒಂದು ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಟನಲ್ ಮಾರ್ಗದ ಯೋಜನೆಯನ್ನ ಅನುಷ್ಠಾನಗೊಳಿಸೋದಕ್ಕೆ ಮುಂದಾಗಿದೆ. ಈಗ ಈ ಯೋಜನೆಗೆ ಕರೆದಿರುವ ಟೆಂಡರ್ ನಲ್ಲಿ ಅದಾನಿ ಗ್ರೂಪ್ ಅತಿ ಕಡಿಮೆ ಮೊತ್ತದ ಬಿಡ್ ದಾಖಲು ಮಾಡಿದೆ. ಕೇಂದ್ರದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪದೇ ಪದೇ ಅದಾನಿಯವರನ್ನ ಟೀಕಿಸುತ್ತಾ ಇರೋದ್ರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗುತ್ತಿಗೆಯನ್ನ ನೀಡಬಹುದಾ ಅಥವಾ ಇಲ್ಲವಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಈಗ ಅಭಿವೃದ್ಧಿ ವಿಚಾರದಲ್ಲಿ ಈ ರೀತಿಯ ರಾಜಕಾರಣ ಮಾಡಿದರೆ ಏನೆಲ್ಲ ಸಮಸ್ಯೆ ಆಗ್ಬೋದು ಅಂತ ನಮ್ಮ ಜೊತೆ ಚರ್ಚೆ ಮಾಡೋದಕ್ಕೆ ಹಿರಿಯ ಪತ್ರಕರ್ತರು, ಆರ್ಥಿಕ ತಜ್ಞರಾದ ಗಿರಿಪ್ರಕಾಶ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪದೇ ಪದೇ ಅದಾನಿ ಅವರನ್ನ ಟೀಕೆ ಮಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ಏನು ಕರೆದಿರುವ ಟೆಂಡರ್ ನಲ್ಲಿ ಅದಾನಿ ಗ್ರೂಪ್ ಕಡಿಮೆ ಮೊತ್ತಕ್ಕೆ ಬಿಡ್ ಸಲ್ಲಿಕೆ ಮಾಡಿದೆ. ಈಗ ಆ ಗುತ್ತಿಗೆಯನ್ನ ಅದಾನಿ ಗ್ರೂಪ್ಗೆ ಕೊಡಬೇಕಾ ಅಥವಾ ಬೇಡವಾ ಅನ್ನೋ ಜಿಜ್ಞಾಸೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ. ಇದು ರಾಜಕೀಯವಾಗಿ ವಿರೋಧ ವ್ಯಕ್ತಪಡಿಸೋದಾದ್ರೆ ಇದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡಬಹುದು ಸರ್? ಈಗ ನೋಡಿದ್ರೆ ಅದಾನಿ ಗ್ರೂಪ್ನವ್ರು ಏನ್ ಮಾಡಿದ್ದಾರೆ ಅಂದ್ರೆ 1 ಲಕ್ಷ ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಮಾಡಿದ್ದಾರೆ. ಅವರು ಮಾಡಬೇಕು ಅಂತಿದ್ದಾರೆ 2030 ತನಕ. ಸೊ ಅದೊಂದ್ಸಲ ಡಿಕ್ಲೇರ್ ಮಾಡಾದ್ಮೇಲೆ ಈಗ ಕರ್ನಾಟಕ ಗೌರ್ಮೆಂಟ್ಗೆ ಅವರನ್ನ ಬಿಡ್ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೋದು ಒಂದು ದೊಡ್ಡ ಡೈಲೆಮಾ. ಬಿಡ್ ಎಕ್ಸೆಪ್ಟ್ ಮಾಡ್ಕೊಳ್ದೇ ಇದ್ರೆ ಮುಂದಿನ ಬರೋ ಇನ್ವೆಸ್ಟ್ಮೆಂಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದೊಂದು ಸ್ವಲ್ಪ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಭಾಳ ಈ ಪರಿಸ್ಥಿತಿ ಒಂಥರ ಮಾಡಲೂಬೇಕು ಮಾಡಲೂಬಾರ್ದು ಅಂತಿದೆ. ಆದರೆ 1-2-3 ಪಾಯಿಂಟ್ಸ್ನ ಹೇಳಬೇಕು ಅಂತಿದ್ದೀನಿ. ಏನು ಅಂದರೆ L1 ಸಿಕ್ಕ ತಕ್ಷಣವೇ ಅವರು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಲಾ ಏನು ಹೇಳಲ್ಲ. ಇವೊಂದು ಸುಪ್ರೀಂ ಕೋರ್ಟು ಇದು 2-3 ಕಡೆ ನಾನು ಇದನ್ನು ಓದ್ತೀನಿ ನಿಮಗೆ ಸ್ವಲ್ಪ. ಈಗ ಟಾಟಾ ಸೆಲ್ಯುಲರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1994 ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಅಂದರೆ ಯಾವ ಕೋರ್ಟು ಈ ವಿಷಯದಲ್ಲಿ ಅಪೀಲ್ ಮಾಡಲ್ಲ. ಅದಕ್ಕೋಸ್ಕರ ಏನು ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತಿಲ್ಲ. ಟಾಟಾ ಸೆಲ್ಯುಲರ್ ಮತ್ತು ಯೂನಿಯನ್ ಆಫ್ ಇಂಡಿಯಾ ಅದೊಂದು. ಇನ್ನೊಂದು ಜಗದೀಶ್ ಮಂಡಲ್ ವರ್ಸಸ್ ಸ್ಟೇಟ್ ಆಫ್ ಒಡಿಶಾ 2007 ಈವನ್ ಇಫ್ ಇದು ಡಿಸಿಷನ್ ಸರಿಯಾಗಿ ಇಲ್ಲದೇ ಇದ್ರೂ ಕೋರ್ಟ್ನವರು ಅದ್ರ ಮೇಲೆ ಕೇಸ್ ತೊಗೊಳಕ್ಕೆ ಆಗಲ್ಲ. ರೀಸೆಂಟಾಗಿ 2012 ಮಿಚಿಗನ್ ರಬ್ಬರ್ ಇಂಡಿಯಾ ಲಿಮಿಟೆಡ್ ಮತ್ತು ಸ್ಟೇಟ್ ಆಫ್ ಕರ್ನಾಟಕ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ ಗೌರ್ಮೆಂಟ್ನವರು ಅದೇನು ಟೆಂಡರ್ ಕಂಡೀಷನ್ಸ್ ಇದ್ದಾರೋ, ಯಾರನ್ನ ಬಿಡರನ್ನು ಚೂಸ್ ಮಾಡ್ತಾರೋ, ಲೋಯೆಸ್ಟ್ ಆಗಿರ್ತಾರೋ ಹೈಯೆಸ್ಟ್ ಆಗಿರ್ತಾರೋ ಅದು ಅವ್ರ ಮೇಲೆ ಬಿಟ್ಟಿದ್ದು. ಕೋರ್ಟ್ ಆಗಲಿ ಬೇರೆಯವರಾಗಲಿ ಅವ್ರು ನೀವು ಕೋರ್ಟಲ್ಲಿ ಅಪೀಲ್ ಮಾಡೋಕ್ಕಾಗಲ್ಲ ಅಂತ. ಇದು ಬಹಳ ಇಂಪಾರ್ಟೆಂಟ್ ಕೋರ್ಟ್ ರೂಲಿಂಗು. ಸೊ ಅದಕ್ಕೆ ಕರ್ನಾಟಕ ಗೌರ್ಮೆಂಟ್ ಹೋಗ್ಬಿಟ್ಟು ಅವರು ಇದನ್ನು ಅವ್ರೇನು ತಗೊಳ್ಬೇಕಾಗಿಲ್ಲ, ಈ ಬಿಡ್ಡನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗಿಲ್ಲ. ಸರ್, ಈಗಾಗಲೇ ಅದಾನಿ ಗ್ರೂಪ್ ಅವರು ಕರ್ನಾಟಕದಲ್ಲಿ ಸುಮಾರು 20,000 ಕೋಟಿ ಒಂದಷ್ಟು ಹೂಡಿಕೆ ಮಾಡಿದ್ದಾರೆ. ಮುಂದಿನ ಅಂದ್ರೆ ಒಂದು 3-4 ವರ್ಷಗಳಲ್ಲಿ 1 ಲಕ್ಷ ಕೋಟಿಯಷ್ಟು ಬಂಡವಾಳನ ಹೂಡಿಕೆ ಮಾಡೋದಕ್ಕೆ ಘೋಷಣೆ ಮಾಡ್ಕೊಂಡಿದ್ದಾರೆ. ಈಗ ಬಂದರು ಇರಬಹುದು, ವಿಮಾನ ನಿಲ್ದಾಣ ಇರಬಹುದು, ಮತ್ತೆ ಮೂಲ ಸೌಕರ್ಯ, ಸೌರಶಕ್ತಿ, ಈ ಎಲ್ಲಾ ಕ್ಷೇತ್ರಗಳಲ್ಲೂ ಹೂಡಿಕೆ ಈಗಾಗಲೇ ತೊಡಗಿಸ್ಕೊಂಡಿದ್ದಾರೆ. ಹೀಗಿರುವಾಗ ಈಗ ಇಬ್ರು ಅಂದ್ರೆ ಈ ಟನಲ್ ರಸ್ತೆಯ ಟೆಂಡರ್ ನಲ್ಲಿ 2 ಕಂಪನಿಗಳು ಅಂದ್ರೆ ಅರ್ಹವಾಗಿದ್ದಾವೆ. ಅದರಲ್ಲಿ ಅದಾನಿ ಗ್ರೂಪ್ ಕಡಿಮೆ ಮೊತ್ತಕ್ಕೆ ಬಿಡ್ ಸಲ್ಲಿಕೆ ಮಾಡಿದೆ. ಹೀಗಿರುವಾಗ ಅವರು ನಮ್ಗೆ ಅಂದ್ರೆ ಅಧಿಕಾರಯುತವಾಗಿ ನಮಗೆ ಕೊಡಬೇಕು ಅಂತೆಲ್ಲೂ ಕೇಳಬಹುದಾ? ಅಕಸ್ಮಾತ್ ಕೊಡ್ಲಿಲ್ಲ ಅಂತಂದ್ರೆ ಈ ಮುಂದಿನ ಯೋಜನೆಗಳಲ್ಲಿ ಯಾವ ರೀತಿ ಸಾಕಾರ ಆಗಬಹುದು? ಈಗ ನೋಡಿ, ಅವ್ರೇನು ಕೇಳಬೇಕಾಗಿಲ್ಲ, ಅವ್ರೇನು ಕರ್ನಾಟಕ ಗೌರ್ಮೆಂಟ್ ಕೊಡಬೇಕಾಗಿಲ್ಲ. ನಾನು ಯಾಕೆ ಅಂತ ಹೇಳ್ತೀನಿ ನೋಡಿ. ಲೋಯೆಸ್ಟ್ ಬಿಡ್ ಅಂದರೆ ಬೆಸ್ಟ್ ಬಿಡ್ ಅಂತ ಅಲ್ಲ. ಲೋಯೆಸ್ಟ್ ಆ್ಯಸ್ ಫಾರ್ ಎಸ್ ದುಡ್ಡಿನ ವಿಷಯದಲ್ಲಿ ಲೋಯೆಸ್ಟ್ ಬಿಡ್. ಆಮೇಲೆ ಇನ್ನೊಂದೇನು ಅಂದರೆ ಇದು ಗೌರ್ಮೆಂಟ್ ಇಶ್ಯೂ. ಸೊ ಪಬ್ಲಿಕ್ ಮನಿ ಇಸ್ ಇನ್ವಾಲ್ವ್ ಇದರಲ್ಲಿ. ಸೊ ಅದಕ್ಕೋಸ್ಕರ ಏನು ಗೌರ್ಮೆಂಟ್ ಏನು ಸ್ಟೆಪ್ ತೊಗೊಂಡ್ರು ಭಾಳ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಆ್ಯಂಡ್ ಕೋರ್ಟ್ಸ್ ಬಹಳ ಸಲ ಹೇಳಿದೆ, ನಿಮ್ಗೆ ಮೊದಲೇ ಹೇಳಿದೆ, L1 ಸ್ಟೇಟಸ್ ಇದ್ದರೆ ನಿಮ್ಮದು ರೈಟ್ ಅಂತ ಅಲ್ಲ, ಕಾಂಟ್ರಾಕ್ಟ್ ಕೊಳ್ಳೇಬೇಕು ಅಂತ. ಅದಕ್ಕೋಸ್ಕರ ನೀವೇನು ಕೊಡಬೇಕಾಗಿಲ್ಲ. ಇನ್ನೊಂದೇನು ಅಂದರೆ ಈ ಇದೇನು ಬಿಡ್ ಮಾಡಿದಾರೋ ಅದು ಒಂದು 24-25% ಜಾಸ್ತಿ ಪ್ರಾಜೆಕ್ಟ್ ಎಸ್ಟಿಮೇಟೆಡ್ ಕಾಸ್ಟ್ ಮೇಲೆ.
ಅದು ಲೋಯೆಸ್ಟ್ ಬಿಡ್ ಆದ್ರೂ ಅದು ಒಂದು 24-25% ಜಾಸ್ತಿ, ಅಂದರೆ ಓವರ್ ಆಲ್ ಕಾಸ್ಟ್ ಬಹಳ ಜಾಸ್ತಿ ಆಗುತ್ತೆ. ಅದಕ್ಕೆ ಇನ್ನೊಂದೇನು ಅಂದರೆ ಎಲ್ಲ ಬಿಡ್ಗಳು ಅದು ಮಾರ್ಜಿನ್ಗಿಂತ ಜಾಸ್ತಿ ಆದರೆ ತಿರ್ಗಾ ಇನ್ನೊಂದ್ಸಲ ಕರ್ನಾಟಕ ಗೌರ್ಮೆಂಟ್ ತಿರ್ಗಾ ಇನ್ನೊಂದ್ಸಲ ಬಿಡ್ಡನ್ನು ಅವರು ಟೆಂಡರನ್ನು ಫ್ಲೋಟ್ ಮಾಡ್ಬೋದು. ಸೊ ಯಾಕೆಂದರೆ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ, ಸೊ ಅದನ್ನು ರೆಸ್ಪಾನ್ಸಿಬಲ್ ಆಗಿ ಚೆನ್ನಾಗಿ ಸರಿಯಾಗಿ ಅದನ್ನು ಖರ್ಚು ಮಾಡಿಸ್ಬೇಕು. ಸೊ ಅದು ಇಂಪಾರ್ಟೆಂಟ್. ಇನ್ನೋದೇನು ಅಂದರೆ ಇಂಥ ದೊಡ್ಡ ದೊಡ್ಡ ಟನಲ್ ಪ್ರಾಜೆಕ್ಟ್ಸಲ್ಲಿ ಕಾಸ್ಟ್ ಓವರ್ರನ್ ಅಂತ ಇರುತ್ತೆ. ಆಮೇಲಿಂದ ಇದು ಎಕ್ಸಿಕ್ಯೂಷನ್ ಪ್ರಾಜೆಕ್ಟು, ಡೆಡ್ಲೈನು ಅದೆಲ್ಲ ಇರುತ್ತೆ. ಅದರಿಂದ ಇವರು ಬಹಳ ಕೇರ್ಫುಲ್ಲಾಗಿ ಅದನ್ನು ಯೋಚನೆ ಮಾಡಿ ಅವಾರ್ಡ್ ಮಾಡಬೇಕು, ಕಾಂಟ್ರಾಕ್ಟನ್ನು ಅವಾರ್ಡ್ ಮಾಡಬೇಕು. ಇನ್ನೊಂದೇನು ಅಂದರೆ ಈ ಲೈಫ್ ಸೈಕಲ್ ಕಾಸ್ಟ್ ಅಂತ ಇರುತ್ತೆ. ಇದು ಈಗ ಲೈಫ್ ಸೈಕಲ್ ಕಾಸ್ಟ್ ಏನು ಅಂದರೆ ಈಗ ಮೇಂಟೆನೆನ್ಸ್ ಕಾಸ್ಟು, ಫೈರ್ ಸೇಫ್ಟಿ ಸಿಸ್ಟಮ್ಸು, ಸ್ಟ್ರಕ್ಚರಲ್ ಮಾನಿಟರಿಂಗ್ ಅದೆಲ್ಲ ಇರುತ್ತೆ. ಅದು ಎಕ್ಸೀಡ್ ಆಗ್ಬೋದು. ಅದನ್ನು ಯೋಚನೆ ಮಾಡಿ ಇದು ಜಾಸ್ತಿ ಆಗುತ್ತೋ ಇಲ್ಲೋ ಅಂಥೇಳಿ ಯೋಚನೆ ಮಾಡಿ ಅದಕ್ಕೆ ನೀವು ಕಾಂಟ್ರಾಕ್ಟ್ ಕೊಡಬೇಕಾಗಿದೆ. ಇದೇ ಥರ 4-5 ಇಶ್ಯೂಗಳು. ಅಫ್ಕೋರ್ಸ್ ಆಮೇಲೆ ಇನ್ನೊಂದೇನು ಅಂದರೆ ಪಬ್ಲಿಕ್ ಪರ್ಸೆಪ್ಷನ್ ಇದ್ದೇ ಇದೆ. ಅದಾನಿ ಮೇಲೆ ಭಾಳ ಕೇಸಸ್ ಆಗಿದೆ, US ಅಲ್ಲೂ ಕೇಸಸ್ ಆಗಿದೆ. ಒಂಥರ ಇವ್ರಿಗೆ ಕೊಟ್ಬಿಟ್ರೆ ಟನಲ್ ಪ್ರಾಜೆಕ್ಟ್ ಆಗುತ್ತೋ ಇಲ್ಲೋ ಅಂತ ಬೇರೆ ಎಷ್ಟೋ ಇದ್ರ ಥರ ಭಾಳ ಕ್ವೆಶನ್ಸ್ ಎಲ್ಲ ರೇಸ್ ಆಗಿದೆ. ಇದೆಲ್ಲ ಸೇರಿಕೊಂಡು ಯೋಚನೆ ಮಾಡಿ ಕರ್ನಾಟಕ ಗೌರ್ಮೆಂಟ್ ಟೆಂಡರ್ ಇದು ಕಾಂಟ್ರಾಕ್ಟ್ ಕೊಡಬೇಕೋ ಇಲ್ಲೋ ಅಂತ, ಅದಾನಿ ಕೊಡಬೇಕೋ ಇಲ್ಲೋ ಅಂತ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಇದು ಒಂದು 4-5 ಪಾಯಿಂಟ್ಸ್ ಇದೆ. ಆ ವಿಷಯ ತಗೊಂಡು ಅವರು ಅದನ್ನು ಡಿಸೈಡ್ ಮಾಡ್ಬೋದು. ಸರ್, ಈಗಾಗಲೇ ಅಂದ್ರೆ ಟನಲ್ ಯೋಜನೆಯನ್ನ ಬಿಜೆಪಿ ವಿರೋಧಿಸ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ. ಮತ್ತೆ ಈಗ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಕೂಡ ಅದಾನಿ ವಿರುದ್ಧ ಟೀಕಾ ಪ್ರಹಾರ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಇವರು ಅದಾನಿಯವರಿಗೆ ಈ ಗುತ್ತಿಗೆಯನ್ನ ನಿರಾಕರಿಸಿದ್ರೆ ಇದು ವಿದೇಶಿ ನೇರ ಬಂಡವಾಳ ಅಥವಾ ಬೇರೆ ಬೇರೆ ಹೂಡಿಕೆಗಳಿಗೆ ಏನಾದರೂ ಮಾರಕ ಆಗಬಹುದಾ? ಈಗ ನೋಡಿ, ಇದು ಹೆಂಗೆ ಅಂದರೆ ಈಗ ನೀವೇ ನೋಡಿ, ಕರ್ನಾಟಕ ಅಲ್ಲಿ ಎಷ್ಟೋ BJP MPಸು ಅವರು ಬಹಳ ಅಪೋಸ್ ಮಾಡಿದ್ದಾರೆ. ನಮ್ಮ ಬ್ಯಾಂಗ್ಳೂರ್ ಸೌತ್ MP ಬಹಳ ಅಪೋಸ್ ಮಾಡಿದ್ದಾರೆ, ಟನಲ್ ಪ್ರಾಜೆಕ್ಟ್ ಇರಲೇಬಾರ್ದು ಅಂತ. ಆದರೆ ಇದನ್ನು ನೀವು ಅದಾನಿ ಕಾಂಟ್ರಾಕ್ಟ್ ಕೊಟ್ಟರೆ ಈ BJP MPಸು ಅದನ್ನು ಅಪೋಸ್ ಮಾಡ್ತಾರಾ ಗೊತ್ತಿಲ್ಲ. ಕೊಟ್ಟಾದ್ಮೇಲೆ ಬಾಯಿ ಮುಚ್ಕೊಂಡಿರ್ಬೇಕಾಗತ್ತೆ. ಯಾಕೆಂದರೆ ಇದು ಅವರ ಹಂಗೆ ಮಾಡೋಕ್ಕೆ ಹೋದರೆ ಅವರು ಅದಾನಿನ ಅಪೋಸ್ ಮಾಡ್ತಿದ್ದಾರೆ ಅಂತ ಬರುತ್ತೆ. ಸೊ ಒಂಥರ ಇದು ಎಂಥ ಸಿಚುಯೇಷನು ಅಂದರೆ ಕರ್ನಾಟಕ ಗೌರ್ಮೆಂಟ್, ಕಾಂಗ್ರೆಸ್ ಗೌರ್ಮೆಂಟು, ಅವ್ರ MPಸು, ರಾಹುಲ್ ಗಾಂಧಿ ಎಲ್ಲರೂ ಅದಾನಿನ ಅಪೋಸ್ ಮಾಡ್ತಾರೆ. BJP MPಸು ಮತ್ತು MLAಸು ಅವರು ಟನಲ್ ಅಪೋಸ್ ಮಾಡ್ತಾ ಇದ್ದಾರೆ, ಹೋಲ್ ಎಂಟೈರ್ ಪ್ರಾಜೆಕ್ಟನ್ನು ಅಪೋಸ್ ಮಾಡ್ತಿದ್ದಾರೆ. ಇದು ಭಾಳ ಒಂಥರ ಯೂನಿಕ್ ಸಿಚುಯೇಷನು. ಆದರೆ ನನ್ನ ಪ್ರಕಾರ ನಾನು ಇನ್ನು ಮೊದಲೇ ಹೇಳ್ದಂಗೆ ಈ 4-5 ಪಾಯಿಂಟ್ಸಲ್ಲಿ ಅವರು ಅದನ್ನು ಯೋಚನೆ ಮಾಡಿ, ಅದಕ್ಕೇನು ಮ್ಯಾಂಡೇಟ್ರಿ ಇಲ್ಲ, ಕೊಡಲೇಬೇಕು ಅಂತ ಏನಿಲ್ಲ. ಅವರು ಕೋರ್ಟ್ಗೂ ಹೋಗೋಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಯಾವುದಕ್ಕೂ ಹೋಗೋಕ್ಕಾಗಲ್ಲ. ಸೊ ಇದನ್ನು ಯೋಚನೆ ಮಾಡ್ಬೋದು. ಅದಕ್ಕಿಂತ ಇಂಪಾರ್ಟೆಂಟ್ ಏನು, ಅವ್ರದ್ದು ಬಿಡ್ಡು ಮಾರ್ಜಿನ್ಗಿಂತ 22-23% ಜಾಸ್ತಿ. ಸೊ ದ ಎಂಟೈರ್ ಟೆಂಡರ್ ಪ್ರೊಸೆಸನ್ನು ತಿರ್ಗಾ ಕ್ಯಾನ್ಸಲ್ ಮಾಡಿ ಇನ್ನೊಂದ್ಸಲ ಫ್ಲೋಟ್ ಮಾಡ್ಬೋದು. ಸರ್, ಈಗಾಗಲೇ ಅಂದ್ರೆ ಗುತ್ತಿಗೆ ಅಂದ್ರೆ ಟೆಂಡರ್ ಕರೆದು ಸುಮಾರು ತಿಂಗಳುಗಳಾಗಿತ್ತು, ಯಾರೂ ಭಾಗವಹಿಸಿರ್ಲಿಲ್ಲ. ಮತ್ತೊಮ್ಮೆ ರೀಟೆಂಡರ್ ಕರೆದ್ರು. ಈಗ ಒಂದು 5 ಕಂಪನಿಗಳು ಭಾಗವಹಿಸಿದ್ವು, ಅದರಲ್ಲಿ 3 ಅನರ್ಹಗೊಂಡವು. ಈಗ 2 ಕಂಪನಿಗಳು ಅರ್ಹವಾಗಿದ್ದಾವೆ. ಈಗ ಮತ್ತೆ ಏನಾದ್ರು ಅಂದ್ರೆ ಈಗ ಒಂದು ಟೆಂಡರ್ ನಲ್ಲಿ ಒಂದು ಕಂಡೀಷನ್ ಹಾಕಿದ್ರು, ಅಂದ್ರೆ ಇತ್ತೀಚೆಗೆ ಯಾವುದೇ ಕಂಪನಿಗಳು ಮಾಡಿದಂತ ಕಾಮಗಾರಿಗಳು ಅಥವಾ ಸೇತುವೆಗಳು ಯಾವುದು ಕುಸಿದಿರಬಾರದು ಅನ್ನೋ ಒಂದು ಷರತ್ತನ್ನ ವಿಧಿಸಿದ್ವು. ಆ ಷರತ್ನಲ್ಲಿ ಅದಾನಿ ಗ್ರೂಪ್ ಅರ್ಹತೆ ಪಡ್ಕೊಂಡಿದೆ. ಅಂದ್ರೆ ಆ ತರದ ಯಾವುದೇ ಹಿಂದಿನ ಪ್ರಾಜೆಕ್ಟ್ಗಳಲ್ಲಿ ಆ ತರದ ಲೋಪಗಳು ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಅದಾನಿ ಗ್ರೂಪ್ ಏನಾದ್ರು ಅಂದ್ರೆ ಅಕಸ್ಮಾತ್ ಗುತ್ತಿಗೆ ಕೊಡ್ಲಿಲ್ಲ ಅಂತಂದ್ರೆ ಅಗೈನ್ ರೀಟೆಂಡರ್ ಕರೆಯೋದ್ರಿಂದ ಮತ್ತೆ ಈ ಯೋಜನೆ ಇನ್ನಷ್ಟು ವಿಳಂಬ ಆಗ್ತಾ ಹೋಗ್ತಾ ಇರುತ್ತೆ. ಇದರಿಂದ ಸಂಚಾರ ದಟ್ಟಣೆ ಯಾವ ರೀತಿ ಪರಿಹಾರ ಆಗುತ್ತೆ, ಮತ್ತೆ ಯೋಜನೆ ಉದ್ದೇಶ ಆದ್ರೂ ಏನಾಗಿರುತ್ತೆ ಸರ್? ಈಗ ನೋಡಿ, ಒಂದು ಕಂಡೀಷನ್ ಏನಿತ್ತು ಅಂದ್ರೆ ಇವರು DK ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಏನ್ ಹೇಳಿದ್ರು ಅಂದ್ರೆ, ನಾವು ದುಡ್ಡು ಹಾಕೋದು ಓನ್ಲಿ 40%, 60%
ಕಾಂಟ್ರಾಕ್ಟ್ ಯಾರು ಅವಾರ್ಡ್ ಮಾಡ್ತಾರೋ ಅವ್ರು ಕಂಪನಿಯವರು. ಹಾಕಬೇಕು ಅಂತ, ಕಂಪ್ನಿಯವ್ರು ಹಾಕಬೇಕು ಅಂತಿತ್ತು. ಇದಕ್ಕೇನೆ ಕಷ್ಟ ಆಗ್ತಾ ಇದೆ, ಬಿಡರ್ಸ್ ಬರ್ದೇ ಇರೋದು. ಓಕೆ, ಅದನ್ನ ಅವ್ರು ಏನಾದ್ರು ಚೇಂಜ್ ಮಾಡ್ಬೇಕಾಗತ್ತೆ, ಅದೊಂದು ಚೇಂಜ್ ಮಾಡ್ಬೇಕಾಗತ್ತೆ. ಇನ್ನೊಂದು ಅಂದ್ರೆ ನೀವು ಟೆಂಡರ್ ಅನ್ನ ಬಹಳ ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ ಜಾಸ್ತಿ ಜನ ಬರ್ಬೋದು. ನೀವು ಬಹಳ ನ್ಯಾರೋ ಆಗಿ ಹಿಂಗಿರಬಾರ್ದು ಹಿಂಗಿರ್ಬೇಕು ಅಂದ್ರೆ ನಿಮ್ಗೆ ಇನ್ನ ಬಹಳ ಕಡಿಮೆ ಜನರು ಬಂದೇ ಬರ್ತಾರೆ, ಜಾಸ್ತಿ ಬರಲ್ಲ. ಸೊ ಇದು ಎಂಟೈರ್ ಪ್ರೋಸೆಸ್ ಇದೆಯಲ್ಲ, ಟೆಂಡರ್ ಪ್ರೋಸೆಸ್ ಇದೆಯಲ್ಲ, ಅದನ್ನ ಇನ್ನೊಂದ್ಸಲ ರೀಥಿಂಕ್ ಮಾಡಲೇಬೇಕು. ಇನ್ನೊಂದು ನೀವೇನು ಹೇಳಿದ್ದು ಅಂದ್ರೆ ಇದು ಬಹಳ ಲೇಟ್ ಆಗತ್ತಾ, ಇದರಿಂದ ಹೆಬ್ಬಾಳಿಂದ ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್ ತನಕ ಸಂಚಾರ ದಟ್ಟಣೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದರಿಂದ ಎಲ್ಲರೂ ಬಹಳ ಅಲ್ಲಿಂದ ಹೆಬ್ಬಾಳಿಂದ ಸ್ಟ್ರೇಟ್ ಅವೇ ನೀವು ಏರ್ಪೋರ್ಟ್ ಹೊಟ್ಟು ಹೋಗ್ಬೋದು. ಸೊ ಇದೆಲ್ಲ ಇದಿದೆ. ಈಗ ನನ್ನ ಪ್ರಕಾರ ಏನು ಅಂದ್ರೆ ಈ ವಿಷಯದಲ್ಲಿ ನೀವು ಈಗ ಡಿಲೇ ಮಾಡಿ 2 ವರ್ಷ ಆದ್ಮೇಲೆ ಮಾಡಿ, ಆದರೆ ಇದು ಎಂಟೈರ್ ಟನಲ್ ಪ್ರಾಜೆಕ್ಟ್ ಯಾರು ಕಾಂಟ್ರಾಕ್ಟ್ ತೊಗೊಂಡಿದಾರೋ ಅದನ್ನ ಬಿಟ್ಬಿಡಿ, ಎಂಟೈರ್ ಟನಲ್ ಪ್ರಾಜೆಕ್ಟ್ ಅನ್ನ ತಿರ್ಗಾ ಯಾರೊಬ್ರು ಕೇಸ್ ಹಾಕ್ಬೋದು ಕೋರ್ಟ್ ವಿಷಯದಲ್ಲಿ. ಇನ್ನೊಂದೇನಂದ್ರೆ ಪಬ್ಲಿಕ್ ಮನಿ ಇದು, ಸೊ ಸುಮ್ಮನೆ ನೀವು ಖರ್ಚು ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ಬಹಳ ದೊಡ್ಡ ಪ್ರಾಜೆಕ್ಟ್. ನೀವು ಹೋಲ್ ಕರ್ನಾಟಕದಲ್ಲಿ ಬಹಳ ಬ್ಯುಸಿ ರೋಡ್ಸಲ್ಲಿ ನೀವು ಅದನ್ನು ಟನಲನ್ನು ನೀವು ಇದು ಮಾಡ್ತಾ ಇದ್ದೀರಾ, ಹಾಕ್ತಾ ಇದ್ದೀರಾ. ಎಷ್ಟೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಸನ್ನು ಇದು ಮಾಡಬೇಕಾಗತ್ತೆ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ 1 ವರ್ಷ ಆದರೂ ಪರವಾಗಿಲ್ಲ, ಇಂಥ ದೊಡ್ಡ ಪ್ರಾಜೆಕ್ಟನ್ನು ಯೋಚನೆ ಮಾಡಿ ರೀಟೆಂಡ್ರಿಂಗ್ ಮಾಡಿ ಕಾಂಟ್ರಾಕ್ಟ್ ಕೊಡಬೇಕು. ಯಾರೋ ಇದ್ದಾರೆ ಅಂತ ಹೇಳ್ಬಿಟ್ಟು ಕೊಟ್ಬಿಡೋದು ಇದಿಲ್ಲ. ಈಗ ಹೆಂಗೆ ನಡ್ಕೊಂಡು ಹೋಗ್ತಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಅದು ಏನು ದೊಡ್ಡ ಪ್ರಾಬ್ಲಮ್ ಏನು ಆಗಿಲ್ಲ, ಟ್ರಾಫಿಕ್ ಇದ್ದೇ ಇರುತ್ತೆ. ನೀವು ಹೆಂಗೆ ಅಂತ ಹೇಳ್ತೀರಾ ದಟ್ ಈಗ ನೋಡಿ, ನೀವು ಟನಲ್ ಪ್ರಾಜೆಕ್ಟ್ ಕಾಂಟ್ರಾಕ್ಟ್ ಕೊಟ್ಟರೆ ಅದು ಕಾಂಗ್ರೆಸ್ ಗವರ್ಮೆಂಟ್ ಇನ್ನೇನು 4 ವರ್ಷನೋ 3 ವರ್ಷ ಇದೆ ಅವ್ರದ್ದು, ಅಷ್ಟರೊಳಗಂತೂ ಬಿಲ್ಡ್ ಆಗಲ್ಲ. ಅದೊಂದು ಇಮಿಡಿಯೇಟ್ ಆಗಿ ವಿಳಂಬ ಆಗ್ತಾನೆ ಇರುತ್ತೆ. 2-3 ವರ್ಷ ತಗೊಳುತ್ತೆ. ಇನ್ನು ಮೆಟ್ರೋ ಲೈನೇ ಒಂದು 10 ಕಿಲೋಮೀಟರ್ ಮೆಟ್ರೋ ಲೈನೇ 2 ವರ್ಷ ತಗೊಳುತ್ತೆ. ಟನಲ್ ಅಂದ್ರೆ ಇನ್ನೂ ಜಾಸ್ತಿ. ಆಮೇಲೆ ಯಾವ ಗೌರ್ಮೆಂಟ್ ಬರುತ್ತೋ ಅವ್ರೇನು ಯೋಚನೆ ಮಾಡ್ತಾರೋ, ಅಬ್ಯಾಂಡನ್ ಮಾಡ್ತಾರೋ ಏನೂ ಗೊತ್ತಿಲ್ಲ. ನೀವು ಇಂಥ ದೊಡ್ಡ ಪ್ರಾಜೆಕ್ಟ್ ತೊಗೊಂಡ್ರೆ ನೀವು ನಿಮ್ಮ ಟೆನ್ಯೂರಲ್ಲೇ ಅದನ್ನು ಮುಗಿಸ್ಬೇಕು ಅಂತ ನಿಮಗೆ ಅದು ಆದರೆ ತಗೊಳ್ಬೇಕು. ಈಗಲೇ 4 ವರ್ಷ, ಇನ್ನೇನು 3-4 ವರ್ಷ ಇದೆ, ಅದು ಆಗುತ್ತೋ ಇಲ್ಲ ಗೊತ್ತಿಲ್ಲ. ಅದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಈಗ ಬಿಜೆಪಿ ಗವರ್ಮೆಂಟ್ ಬಂತು ಅಂತ ತಿಳ್ಕೊಳ್ಳಿ, ಅವರು ಇದನ್ನ ಎಕ್ಸ್ಟೆಂಡ್ ಮಾಡ್ತಾರಲ್ಲ ಗೊತ್ತಿಲ್ಲ. ಏನ್ ಮಾಡ್ತೀರಾ, ಇರೋ ದುಡ್ಡೆಲ್ಲ ವೇಸ್ಟ್ ಆಗತ್ತೆ. ಎಷ್ಟು 14,000 ಕೋಟಿ ಅಲ್ವಾ? 16,000 ಕೋಟಿ. ಸರ್, ಈಗ ಅಂದ್ರೆ ಅದಾನಿ ಗ್ರೂಪ್ ಮೇಲೆ ಅಂದ್ರೆ 2023ರಲ್ಲಿ ಹಿಂಡನ್ಬರ್ಗ್ ಏನು ವರದಿ ಬಂತು, ಅದಾದ್ಮೇಲೆ ಒಂದಷ್ಟು ಭ್ರಷ್ಟಾಚಾರ ಆರೋಪ ಮತ್ತೆ ಷೇರು ಮಾರ್ಕೆಟ್ ಅಲ್ಲಿ ಒಂದು ಅಕ್ರಮ ಮಾಡಿದ್ದಾರೆ ಅನ್ನೋ ಒಂದು ಆರೋಪಗಳು ಕೇಳಿ ಬಂದವು. ಈಗ ಅದಾದ್ಮೇಲೆ ಅಮೆರಿಕದಲ್ಲಿ ಅವರ ಅಂದ್ರೆ ಅದಾನಿ ಮತ್ತೆ ಅವರ ಸಹಚರರ ವಿರುದ್ಧ ಒಂದಷ್ಟು ದೋಷಾರೋಪಗಳು, ಭ್ರಷ್ಟಾಚಾರ ಆರೋಪಗಳೆಲ್ಲ ಬಂತು. ಈಗಿರುವ ಅಂದ್ರೆ ಈ ರೀತಿಯ ಆರೋಪಗಳನ್ನ ಒತ್ತಿರುವ ಸಮೂಹಕ್ಕೆ ಅಂದ್ರೆ ಈ ಅದಾನಿ ಗ್ರೂಪ್ಗೆ ಇಲ್ಲಿ ಗುತ್ತಿಗೆ ಕೊಡೋದಕ್ಕೆ ಸರ್ಕಾರಗಳು ಮುಂದಾಗ್ತವ? ಇದು ಜನಸಾಮಾನ್ಯರ ವಿರೋಧಕ್ಕೆ ಏನಾದರೂ ಕಾರಣ ಆಗಬಹುದಾ ಕೊಟ್ರೆ? ನನ್ಗೆ ಅದಾನಿ ಗ್ರೂಪ್ ಮೇಲೆ ಅಂದ್ರೆ ಯಾರಿಗಾರು ಆಗ್ಲಿ ಅದಾನಿ ಗ್ರೂಪ್ ಮೇಲೆ ಏನು ಓಕೆ ಕೊಡಬೇಕು ಕೊಡಬಾರ್ದು ಅಂತ ಏನಿಲ್ಲ. ಅವರು ಚೆನ್ನಾಗಿ ಕೆಲಸ ಮಾಡಿದ್ರೆ ಅವ್ರು ಕೊಡಲೇಬೇಕು. ಇಟ್ಸ್ ಬಿಸ್ನೆಸ್ ಗ್ರೂಪ್. ಅದು ಪೊಲಿಟಿಕಲ್ ಏನು ಲೀನಿಂಗ್ಸ್ ಇದೆಯೋ ಅದು ಬೇರೆದು, ಅದನ್ನ ಪಕ್ಕದಲ್ಲಿ ಇಡಬೇಕು ಅದನ್ನ. ಆದರೆ ಬಹಳ ಇಂಪಾರ್ಟೆಂಟ್ ಇರೋದು ಅಂದರೆ ನೀವು ಯಾರಿಗೆ ಕೊಡ್ತೀರೋ ಅವರು ಡೆಡ್ಲೈನ್ ಪ್ರಕಾರ ಅದನ್ನು ಮುಗಿಸ್ಬೇಕು, ಅದು ಇಂಪಾರ್ಟೆಂಟು. ಇನ್ನೊಂದೇನು, ಕ್ವಾಲಿಟಿ ಇರಬೇಕು, ಅದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂದರೆ ಇದು ಯಾವುದೋ ಒಂದು ಕಡೆ ದೂರದ್ದು ಯಾವುದೋ ಒಂದು ಹಳ್ಳಿಲೋ ಯಾವುದೋ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಿರೋದಲ್ಲ. ಈ ಟನಲನ್ನು ಬೆಂಗಳೂರಿನ ಮಿಲಿಯನಿಯರ್ಸ್ IT ಪೀಪಲ್ ಅವರೆಲ್ಲರೂ ಉಪಯೋಗಿಸ್ತಾರೆ. ಓಕೆ, ಅಂಥ ದೊಡ್ಡ ಇಂಪಾರ್ಟೆಂಟ್ ಟನಲ್ ಇದು. ನೀವು ಏನು ಮಾಡ್ತಿರೋ ಭಾಳ ಕ್ವಾಲಿಟಿ ಕಾನ್ಷಿಯಸ್ ಇಟ್ಕೊಂಡು ಮಾಡಬೇಕು. ಆ್ಯಂಡ್ ಇನ್ನೊಂದು ಭಾಳ ಏನು ಇಂಪಾರ್ಟೆಂಟು ಅಂದರೆ, ಈಗಲೇ ಟ್ರಾಫಿಕ್ ಜಾಸ್ತಿ. ಟನಲನ್ನು ನೀವು ಸ್ಟಾರ್ಟ್ ಮಾಡಿದ್ರೆ ಟ್ರಾಫಿಕನ್ನು ಡೈವರ್ಟ್ ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಏನೇನೋ ಬಹಳ ಬೇರೆ ಸ್ಟ್ರಕ್ಚರ್ಸ್ ಎಲ್ಲ ಚೇಂಜ್ ಮಾಡಬೇಕಾಗತ್ತೆ. ಅದೆಲ್ಲ ಬೇಗ ಮುಗಿಸಿದ್ರೆ ಒಳ್ಳೆಯದು. ನಿಮಗೆ ಗೊತ್ತಿದೆ, ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಫ್ಲೈಓವರ್ಸ್ ಅರ್ಧ ನಿಂತ್ಬಿಟ್ಟಿದೆ, ಅರ್ಧ ಕನ್ಸ್ಟ್ರಕ್ಟ್ ಆಗಿ ನಿಂತ್ಬಿಟ್ಟಿದೆ. ಮೆಟ್ರೋ ಕನ್ಸ್ಟ್ರಕ್ಷನು ಮುಂದಕ್ಕೆ ಹೋಗ್ತಾನೆ ಇಲ್ಲ. ಒಂದು ಸ್ಟೇಷನ್ ಮಾಡಿದ್ರೆ ಅದಕ್ಕೆ ಈ ಅಪ್ರೂವಲ್ ಬೇಕು, ಆ ಅಪ್ರೂವಲ್ ಬೇಕು,
ಚೈನಾಯಿಂದ ಏನೋ ಬೋಗೀಸ್ ಸಿಕ್ಕಿಲ್ಲ, ಬರಬೇಕು. ಏನೇನೋ ನಮ್ಗೆ ಗೊತ್ತಲ್ಲ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ಆಗಿರೋದು ಪ್ರಾಬ್ಲಮ್. ಹೌದು. ಅದು ಯಾವಾಗಲೂ ಆಗ್ಬಿಟ್ಟಿದ್ದು 1 ವರ್ಷ, 1.5 ವರ್ಷ, 2 ವರ್ಷ ಆದ್ಮೇಲೆ ಅದನ್ನ ಸ್ಟಾರ್ಟ್ ಮಾಡಿದ್ರು. ಅದು ಈಗಲೂ ಅದು ಒಂದೊಂದು ಮೆಟ್ರೋ ರೈಲು ಒಂದು ಅರ್ಧ ಗಂಟೆಗೆ ಬರುತ್ತೆ, 20 ನಿಮಿಷಕ್ಕೆ ಬರುತ್ತೆ, ಬೇಗ ಬರಲ್ಲ. ಇದೆಲ್ಲ ನೋಡಿಕೊಂಡು ನೀವು ಯೋಚನೆ ಮಾಡಿ ಇದನ್ನು ಟನಲ್ ಕನ್ಸ್ಟ್ರಕ್ಟ್ ಮಾಡಬೇಕು, ಟೆಂಡರಿಂಗ್ ಕೊಡಬೇಕು. ಆ್ಯಂಡ್ ನನ್ನ ಪ್ರಕಾರ ಈ ಪ್ರೆಸೆಂಟ್ ಗೌರ್ಮೆಂಟ್ ಟೆನ್ಯೂರಲ್ಲಿ ಈ ಟನಲ್ ಕನ್ಸ್ಟ್ರಕ್ಟ್ ಆಗಲ್ಲ, ಮತ್ತಷ್ಟು ವಿಳಂಬ ಆಗುತ್ತೆ ಇದು. ಹಾಗೇ ಆಗತ್ತೆ. ಸೊ ನೀವು ಅದನ್ನು ಮಾಡೋಕ್ಕಾಗತ್ತಾ? ಓಕೆ, ನಮ್ಮದು ಬೆಂಗಳೂರಿಂದು ರಾಕ್ ಸ್ಟ್ರಕ್ಚರ್ ಕೆಳಗಡೆ, ಹೌದು ಅದ್ರ ಸರ್. ಮೇಲೆ ನಿಂತಿದೆ ನಮ್ಮ ಬೆಂಗಳೂರು. ಸೊ ಅದನ್ನು ಟನಲನ್ನು ಇನ್ನೂ ಭಾಳ ನೀವು ಒಳ್ಳೊಳ್ಳೆ ಏನು ಅಂದರೆ ಮಿಷಿನ್ರಿ ತೊಗೊಂಡು ಮಾಡಿ ಅಗ್ದು ಎಲ್ಲ ಮಾಡಬೇಕಾಗತ್ತೆ. ಇದು ಎಲ್ಲಿ ಮೆಟ್ರೋ ಟನಲಲ್ಲಿ ಹೋಗುತ್ತೋ ಇದು ಬಹಳ ದೊಡ್ಡ ಅವ್ರದ್ದು ಪ್ರಾಬ್ಲಮ್ ಆಗಿತ್ತು. ಓಕೆ, ಅದಕ್ಕೆ ಎಲ್ಲ ಸಮೀಪನೇ ಹೋಗ್ತಾ ಇದೆ ಇದನ್ನು. ಮೆಟ್ರೋ ಟನಲ್ ಎಲ್ಲಿದೆಯೋ ಅದ್ರ ಸಮೀಪನೇ ಇದು ಟನಲ್ ರೋಡ್ಗೂ ಒಂದಷ್ಟು ಮ್ಯಾಪಿಂಗ್ ಮಾಡಿರೋದು. ಮತ್ತೆ ಅದೆಲ್ಲ ಯೋಚನೆ ಮಾಡ್ಬೇಕಾಗುತ್ತೆ. ಸುಮ್ಮನೆ ನೀವು ಇವ್ರು ಅದಾನಿ ಬಂದ್ಬಿಟ್ರು, ಅದು ಕೊಡಬೇಕೋ ಇಲ್ವೋ, ಅದೆಲ್ಲ ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನೀವು ಕೊಟ್ಟರೆ ನೀವು ಕಾಂಟ್ರಾಕ್ಟ್ ಅವಾರ್ಡ್ ಮಾಡಿದ್ದೀರಾ, ನೀವು ಅದನ್ನು ಎಕ್ಸಿಕ್ಯೂಷನ್ ಅದನ್ನು ನಿಂತ್ಕೊಂಡು ನೋಡಿ ಅದನ್ನು ಮುಗಿಸ್ತೀರಾ. ಆದರೆ 3 ವರ್ಷದಲ್ಲಿ 3.5 ವರ್ಷದಲ್ಲಿ ಇದಾಗಲ್ಲ. ಆದರೂ ನೀವು ಈ ಟನಲ್ ಪ್ರಾಜೆಕ್ಟ್ ತೊಗೊಳ್ತೀರಾ ಅಂದರೆ ನೀವು ಯೋಚನೆ ಮಾಡಬೇಕಾಗುತ್ತೆ. ಆಮೇಲಿಂದ ಕೋರ್ಟ್ ಕೇಸಸ್ ಆಗುತ್ತೆ. 14,000 ಕೋಟಿ ಎಲ್ಲಿ ಹೋಯ್ತು, 16,000 ಕೋಟಿ ಎಲ್ಲಿ ಹೋಯ್ತು, ಆಗ್ತಿದೆಯಲ್ಲ. ಕಾಸ್ಟ್ ಓವರನ್ ಆಗೇ ಆಗುತ್ತೆ ರೀ. ಈಗ 16,000 ಕೋಟಿ ಅಂತ ಹೇಳ್ತಾರೆ, ಆಮೇಲೆ 20, 22, 23 ಆಗುತ್ತೆ. ನಿಮ್ಗೆ ಗೊತ್ತಿದೆ ಮೆಟ್ರೋ ಆದಷ್ಟು ಹೆಚ್ಚುತ್ತಾ ಹೋಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಸುಮ್ಮನೆ ನಾನು ಏನೋ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸರ್. ಈಗ ಅದಾನಿ ಗ್ರೂಪ್ ದೇಶದ ಬೇರೆ ಬೇರೆ ಕಡೆ ಎಲ್ಲ ಏರ್ಪೋರ್ಟ್ಗಳ ಅಭಿವೃದ್ಧಿ ಮಾಡ್ತಾ ಇದೆ, ಬಂದರುಗಳನ್ನ ಒಂದಷ್ಟು ಯೋಜನೆಗಳನ್ನ ತಗೊಳ್ತಾ ಇದೆ. ಅಂದ್ರೆ ಇಂಧನ ಮತ್ತೆ ಸೌರಶಕ್ತಿ ಒಂದಷ್ಟು ಇಲ್ಲಿ ನಮ್ಮ ಕರ್ನಾಟಕದ ಪಾವಗಡದಲ್ಲೂ ಸೋಲಾರ್ ಪಾರ್ಕ್ ಅಲ್ಲಿ ಒಂದಷ್ಟು 350 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯದ ಒಂದು ಯೋಜನೆಯನ್ನ ತಗೊಂಡಿದೆ. ಕೊಪ್ಪಳದಲ್ಲಿದೆ, ಉಡುಪಿಲಿದೆ. ಅಂದ್ರೆ ಈ ಕರ್ನಾಟಕದಲ್ಲೇ ಸುಮಾರಷ್ಟು ಕಡೆ ಇದೆ. ಇದು ಹೊರತುಪಡಿಸಿ ಬೇರೆ ಬೇರೆ ಕಡೆನೂ ದೇಶದಲ್ಲಿದೆ. ಅಂದ್ರೆ ಈ ಕ್ಷೇತ್ರಗಳಲ್ಲಿ ಅದಾನಿ ಗ್ರೂಪ್ ಯಾವ ರೀತಿ ಎಕ್ಸ್ಪರ್ಟೈಸ್ ಆಗಿದೆ ಸರ್? ಇದು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಅಂತ ಇದೆ, ಬಟ್ ಟನಲ್ ಕಟ್ಟಿರೋದು ನಾನು ಯಾರ ಹತ್ರನೂ ಕೇಳಿಲ್ಲ. ಆಗ್ಲಿ ಇದಾಗ್ಲಿ ಅದೆಲ್ಲ ಪರವಾಗಿಲ್ಲ. ಅವ್ರ ಹತ್ರ ಮೊದ್ಲೇನೆ ಅದಕ್ಕೆ ಮಾಡಿದ್ದಾರೆ. ಅಂಡ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಪೋರ್ಟನ್ನ ತಗೊಂಡು ಅದು ಖರೀದಿ ಮಾಡಿದ್ದಾರೆ. ಸೊ ಈಗ ಸಿಮೆಂಟ್ ಕಂಪ್ನೀಸ್ ಅನ್ನು ಖರೀದಿ ಮಾಡಿದ್ದಾರೆ, ಏರ್ಪೋರ್ಟ್ಸ್ ಅನ್ನ ಖರೀದಿ ಮಾಡಿದ್ದಾರೆ. ಏರ್ಪೋರ್ಟ್ ಅವರನ್ನೇ ಸೆಟಪ್ ಮಾಡಿಲ್ಲ. ಒಂದು ಬಾಂಬೆಲಿ ಒಂದು ಮಾಡಿದ್ದಾರೆ ಅಷ್ಟೇ, ಒಂದ್ ಕಡೆ ನವಿ ಮುಂಬೈಲಿ. ಆದರೆ ಬೇರೆ ಕಡೆ ಅವ್ರದ್ದೇನು ಅಷ್ಟು ಎಕ್ಸ್ಪರ್ಟೀಸ್ ಇದೆಯಲ್ಲ ನಂಗೆ ಗೊತ್ತಿಲ್ಲ. ಆಸ್ ಫಾರ್ ಎಸ್ ಐ ನೋ, ಟನಲ್ ಕನ್ಸ್ಟ್ರಕ್ಟ್ ಮಾಡಿದ್ದು ಇನ್ನೂ ನನಗೆ ಯಾರು ಹೇಳಿಲ್ಲ ದಟ್ ಅವರು ಅದಾನಿನವ್ರು ಇದು ಮಾಡಿದ್ದಾರೆ ಅಂತ. ಇಲ್ಲೂ ಆಗ್ಲಿಲ್ಲ, ಬರೀ ಇದು ಅಷ್ಟೇ. ಸೌರಶಕ್ತಿ ಸಬ್ ಕಾಂಟ್ರಾಕ್ಟಿಂಗ್ ಕೊಡ್ತಾರೆ, ಬೇರೆ ಬೇರೆಯವ್ರಿಗೆ ವೆಂಡರ್ಸ್ಗೆ ಕೊಡ್ತಾರೆ. ಇದೆಲ್ಲ ಕೆಲಸಗಳು ಅದೆಲ್ಲ ಮುಗಿಸಿ ಮಾಡಬೇಕಾಗತ್ತೆ. ಸೊ ಈಗ ಡಾಲರ್ ವ್ಯಾಲ್ಯೂನು ಇದು ನೋಡಿ, ರುಪಿ ವ್ಯಾಲ್ಯೂನು ಕಡಿಮೆ ಆಗ್ತಾ ಹೋಗ್ತಾ ಇದೆ. ನೀವು ಹೊರಗಡೆಯಿಂದ ಫಾರಿನಿಂದ ನೀವು ವರ್ಕರ್ಸ್ ಅಂದ್ರೆ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಕರೆದ್ರೆ, ಇಲ್ಲದ್ರೆ ಮಿಷಿನ್ರಿ ತಂದ್ರೆ ಅದಕ್ಕೆ ದುಡ್ಡು ಕೊಡ್ಬೇಕಾಗತ್ತೆ. ಈಗೇನು 100ರಷ್ಟು ಹೊಟ್ಟೋಗುತ್ತೆ ಈಗ ಇನ್ನೇನು ರುಪಿ ವ್ಯಾಲ್ಯೂ. ಸೊ ಇದೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಈಗ ನನ್ನ ಪ್ರಕಾರ ಇದು 16 ಕೋಟಿ ಅಷ್ಟಕ್ಕೆ ಲಿಮಿಟ್ ಆಗಲ್ಲ, ಇನ್ನ ಬಹಳ ಆಗತ್ತೆ, ಜಾಸ್ತಿ ಆಗತ್ತೆ ಸರ್. ಒಂದು ವೇಳೆ ಗುತ್ತಿಗೆ ನೀಡಿದ್ರೆ, ಅಂದ್ರೆ ಈಗ ಅದಾನಿ ಗ್ರೂಪ್ ಯಾವುದೇ ಟನಲ್ ರಸ್ತೆಗಳನ್ನ ಮಾಡ್ಲಿಲ್ಲ, ಈ ಅಂಶನೂ ಸರ್ಕಾರ ಪರಿಗಣಿಸುತ್ತಾ? ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಕೊಡುವಾಗ ಅವ್ರಿಗೆ ಅದೇನು ಅಷ್ಟೇನು ಇದಿರಲ್ಲ. ಬಟ್ ಇನ್ನೊಂದೇನು ಅಂದ್ರೆ ಬಿಡ್ಡರ್ಸ್ ಜಾಸ್ತಿ ಇಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ಅದೊಂದು ಯೋಚನೆ ಇರುತ್ತೆ. ಆಮೇಲಿಂದ ಇನ್ನಿಬ್ರು ಬಿಡ್ಡರ್ಸ್ನ ನಿಮ್ಮ ರಿಪೋರ್ಟ್ ಪ್ರಕಾರ ಅವ್ರದ್ದು ಹಳೆ ಪ್ರಾಜೆಕ್ಟ್ಸು ಬಿದ್ದೋಗಿದೆ. ಸೊ ಅದಕ್ಕೆ ಅವ್ರಿಗೂ ಕೊಡೋಕ್ಕೂ ಆಗಲ್ಲ. ಸೊ ಇರೋದೇ 2 ಬಿಲ್ಡರ್ಸು, ಏನು ಮಾಡ್ತೀರಾ? ಒಬ್ರು ಕೊಡಲೇಬೇಕು ನೀವು. ಅಂದರೆ ಇದೆಲ್ಲ ಪ್ರಾಬ್ಲಮ್ಸ್ ಇದೆ, ಇದೆಲ್ಲ ಯೋಚನೆ ಮಾಡ್ಬೇಕು. ಇದೇನು ನೀವು ನಾನು ಹೇಳಿದ ಪ್ರಕಾರ ಯಾವುದು ಬಹಳ ಇಂಪಾರ್ಟೆಂಟ್ ಅಂದರೆ ಅದಾನಿ ಇಂಪಾರ್ಟೆಂಟ್ ಅಲ್ಲ, ನೀವು ನಿಮ್ಮ ಟೆನ್ಯೂರಲ್ಲಿ ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡ್ತಿರೋ ಇಲ್ಲೋ
ಅದು ಇಂಪಾರ್ಟೆಂಟ್. ಅದು ಒಂದ್ಸಲ ಅದನ್ನು ನೀವು ಕ್ಲಾರಿಟಿ ಇದ್ದರೆ ಯಾರಿಗಾರು ಕೊಡ್ಬೋದು ನೀವು. ಖಂಡಿತ ಸರ್. ವೀಕ್ಷಕರೇ, ಇಷ್ಟೊತ್ತು ನಾವು ಗಿರಿಪ್ರಕಾಶ್ ಸರ್ ಜೊತೆ ಸುಮಾರಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಷಯದ ಬಗ್ಗೆ ಮುಂದಿನ ಇನ್ನೊಂದು ಸುತ್ತಿನಲ್ಲಿ ನಾವು ಚರ್ಚೆ ಮಾಡೋಣ. ನಮಸ್ಕಾರ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.